ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಸಿಕ್ಕಾಪಟ್ಟೆ ಖುಷಿಯಾಗುವಂಥ ವಿಚಾರ ಏನಪ್ಪ ಅಂತಂದರೆ, ಚಿಕ್ಕಮಗಳೂರಿನ ಮೂಡಿಗೆರೆ ಭಾಗದಲ್ಲಿ ಒಬ್ಬ ಯೋಧರ ತೋಟಕ್ಕೆ ನಾವು ನಮ್ಮ ಸ್ವದೇಶಿ ಗೊಬ್ಬರ ಕೊಟ್ಟಿದ್ವಿ. ಈ ಸ್ವದೇಶಿ ಗೊಬ್ಬರದಿಂದ ಆದಂಥ ಒಂದು ಅದ್ಭುತಗಳ ಜೊತೆಯಲ್ಲಿ ಸ್ವದೇಶಿ ಗೊಬ್ಬರದ ಬಗ್ಗೆ ನಮ್ಮ ಮಿಲಿಟರಿ ಸರ್ ಒಬ್ಬರು ಏನು ಮಾತಾಡಿದ್ದಾರೆ ಅಂತ ನೋಡೋಣ. ಜೈ ಜವಾನ್ ಜೈ ಕಿಸಾನ್. ಸ್ವದೇಶಿ ಗೊಬ್ಬರ ದೇಶವನ್ನು ಕಾಯುವಂತಹ ಯೋಧರು. ಇವರು ಎರಡು ನಮ್ಮ ದೇಶ ಕಾಯುವ ಯೋಧರು ಮತ್ತು ರೈತರು ನಮ್ಮ ದೇಶದ ನಿಜವಾದ ಬೆನ್ನೆಲುಬುಗಳು. ಯಾಕಂತಂದರೆ ಬಾರ್ಡ್ರ್ಗಳಲ್ಲಿ ಮಿಲಿಟ್ರಿಗಳು ಇಲ್ಲ ಅಂದರೆ, ಯೋಧರು ಇಲ್ಲ ಅಂದರೆ ಬೆಳೆ ಬೆಳೆಯೋದು ಕೂಡ ತುಂಬ ಕಷ್ಟ ಇದೆ. ನಾವೆಲ್ಲ ಇಲ್ಲಿ ತುಂಬ ಚೆನ್ನಾಗಿದ್ದೀವಿ. ನಮ್ಮ ದೇಶ ಸುಭಿಕ್ಷವಾಗಿದೆ ಅಂದರೆ ಅದಕ್ಕೆ ಕಾರಣ ಯೋಧರಿದ್ದಾರೆ. ಮತ್ತು ನಮ್ಮ ದೇಶದ ರೈತರಿಗೆ ನಿಜವಾಗಿ ಬೇಕಾಗಿರುವಂಥದ್ದು ನಮ್ಮ ದೇಶದ ಸಾವಯವ ಗೊಬ್ಬರ, ಅದರಲ್ಲೂ ಸ್ವದೇಶಿ ಗೊಬ್ಬರ. ಅದರ ಒಂದು ಮಿರಾಕಲ್ ರಿಸಲ್ಟನ್ನು ಅವ್ರ ತೋಟದಲ್ಲಿ ತೋರಿಸಿದ್ದೀವಿ. ಜೊತೆಯಲ್ಲಿ ಅವರು ಮಾತಾಡಿದ್ದಾರೆ. ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿ. ನಮಸ್ಕಾರ. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತು ಸಿಕ್ಕಾಪಟ್ಟೆ ಸ್ಪೆಷಲ್ ತೋಟಕ್ಕೆ ಬಂದಿದ್ದೀವಿ. ಯಾಕಂತಂದರೆ ಜೈ ಜವಾನ್ ಜೈ ಕಿಸಾನ್. ನಮ್ಮ ದೇಶವನ್ನು ಕಾಯುವಂಥವರು ಮಿಲಿಟ್ರಿಗಳು. ಅವರಿಗೆ ಎಷ್ಟು ಸಲ್ಯೂಟ್ ಮಾಡೋದು ಕಡಿಮೆನೇ. ನಮ್ಮನ್ನು ಎಲ್ಲರೂ ಊಟ ಮಾಡುವಂಗೆ ಮಾಡೋದು, ಎಲ್ಲರೂ ಸಮೃದ್ಧಿಯಾಗಿರಬೇಕು ದೇಶದಲ್ಲಿ ಅಂದರೆ ರೈತರು. ಇವತ್ತು ಇಬ್ಬರು ಒಬ್ಬರೇ ಆಗಿದ್ದಾರೆ. ಅವ್ರ ತೋಟಕ್ಕೆ ಬಂದಿರೋದು ತುಂಬ ಹೆಮ್ಮೆ ಆಗುತ್ತೆ. ಅವ್ರ ಹತ್ರ ಮಾತಾಡ್ಸೋಣ ಅಂತೆ. ಸರ್ ನಮಸ್ಕಾರ. ನಮಸ್ತೆ. ತುಂಬ ಖುಷಿ ಆಗುತ್ತೆ ಸರ್, ನಿಮಗೊಂದು ಸಲ್ಯೂಟು. ಯಾಕಂದರೆ ನಮ್ಮ ಸ್ವದೇಶಿ ಗೊಬ್ಬರ ನೀವು ಬಳಸಿದ್ದೀರಿ. ಹೌದು. ತಾವು ಏನು ಹುದ್ದೆ ಸರ್ ನಿಮ್ಮದು? ನಾನು ಇಲ್ಲಿ ಹುದ್ದೆ, ಇಲ್ಲಿ ರೈತನಾಗಿ ಮುಂಚೆ ಮುಂದೆ ನಾನು ಹಿಂದೆ ಕೋರ್ ಆಫ್ ಇಂಜಿನಿಯರಲ್ಲಿ ನ್ಯಾಯಸುದ್ಧರಾಗಿ ರಿಟೈರ್ಡ್ ಆಗಿದ್ದೆ. ಓಕೆ ಸರ್. ಮಿಲಿಟ್ರಿಯಲ್ಲಿ ಸೂಪರ್ ಸರ್. ತುಂಬ ಖುಷಿ ಆಗುತ್ತೆ. ಈಗ ನಮ್ಮದ ಸ್ವದೇಶಿಯ ಗೊಬ್ಬರ ನೀವು ಬಳಸಿದ್ದೀರಿ. ಹೌದು. ಮುಂಚೆ ನಿಮ್ಮ ತೋಟದಲ್ಲಿ ಏನು ಸಮಸ್ಯೆ ಇತ್ತು, ಬಳಸಿದ ಮೇಲೆ ಏನು ಒಳ್ಳೇದಾಗ್ತಾ ಇದೆ ಸರ್, ಒಳ್ಳೇದು ಅನಿಸಿದೆ ಅಂತ ಹೇಳಿದರೆ, ಈ ಹಿಂದೆ ಏನು ಬೆಳವಣಿಗೆ ಇತ್ತು, ಹೌದು, ಅದನ್ನು ನಾವು ಒಂದು 2 ಗಿಡ ನೋಡೋಣ ಅಂತ. ಉದಾಹರಣೆಗೆ ಈ ಗಿಡ ಹೌದು, ಎಲೆ ತುಂಬ ಡಲ್ ಇದೆ ಕೆಳಗಡೆ. ಈ ದೇಶೀಯ ಗೊಬ್ಬರ ಕೊಟ್ಟ ಮೇಲೆ ನೋಡಿ, ಆ ಮೇಲಿನ ಇದು ಎಷ್ಟು ದೊಡ್ಡದು ಬಂದಿದೆ. ಹೌದು, ಆರೋಗ್ಯ ಮತ್ತು ಗ್ರೀನರಿ. ಇಲ್ಲೂ ಅಷ್ಟೇ, ಇಲ್ಲಿ ಹಳೇದೊಂದು ಹಿಂಗಾರ ಇದೆ. ಹಿಂಗಾರ ಬಂದಿದ್ದು ಒಣಗೋಯ್ತು. ಈಗ ಇದನ್ನು ಕೊಟ್ಟ ಮೇಲೆ ಹೊಸ ಫಸಲು ಎಷ್ಟು ದೊಡ್ಡದಾಗಿದೆ ನೋಡಿ. ಹಿಂಗಾರ ಇನ್ನು 2ನೇ ಹಿಂಗಾರ ಅಷ್ಟು ಚೆನ್ನಾಗಿದೆ. ಆಮೇಲೆ ಇದು ಎಲೆ ನೋಡ್ಬೋದು. ಮುಂಚೆ ಎಲೆ ಸಣ್ಣದಿದೆ, ಈ ಕಡೆ ಸಣ್ಣದು, ಸ್ವಲ್ಪ ಎಲೆ ಚುಕ್ಕಿ ಥರ ಆಗಿ ಎಲ್ಲೋ ಆಗಿದೆ. ಇದು ಕೊಟ್ಟ ಮೇಲೆ ಬಂದಿರೋ ಎಲೆ ದೊಡ್ಡ ಎಲೆ, ಎಷ್ಟು ಖುಷಿ ಆಗುತ್ತೆ. ಇದರ ಜೊತೆಯಲ್ಲಿ ಇನ್ನೊಂದು ಈ ಗಿಡ ನೋಡುವಾಗ, ಈ ಗಿಡ ಬಗ್ಗೆ ಏನು ಹೇಳ್ತೀರಾ ಸರ್? ಅದು ಸಂಪೂರ್ಣ ಸತ್ತೋಗಿತ್ತು. ಹೋಗ್ಬಿಟ್ಟಿತ್ತು. ಇತ್ತೀಚೆಗೆ ಅದು ಬಂದಿರಲಿಲ್ಲ. ಹೌದು, ಈಗ ಅದು ಚಿಗುರು ಹೊಡಿತಾ ಇದು ಕೊಟ್ಟ ಮೇಲೆ ಬಂದಿದೆ. ತುಂಬ ಖುಷಿ ಆಗುತ್ತೆ ನೋಡಿ. ಫಸ್ಟ್ ಹೀಗಿತ್ತು, ಇದು ಕೊಟ್ಟ ಮೇಲೆ ನೋಡಿ ಒಂದು ಒಳ್ಳೆ ಎಲೆ ಬಂದಿದೆ. ಮೇಲಿನ ಎಲೆ ಕೂಡ ಇಮ್ಮಿಡಿಯೇಟ್ ಬರೀ 1.5 ತಿಂಗಳಲ್ಲಿ 3 ಎಲೆ ಬಂದಿದೆ. 1.5 ತಿಂಗಳಲ್ಲಿ. ಗ್ರೇಟ್ ಸರ್. ತುಂಬ ಖುಷಿ ಆಗುತ್ತೆ ನೋಡಿ. ಇದರೊಳಗೆ ಇಷ್ಟು ಸಣ್ಣ ಎಲೆ ಬಂದಿದೆ. ಈ ಸಣ್ಣದು 2 ಕೆಳಗಿನ ಎಲೆ. ಇದು ಕೊಟ್ಟ ಮೇಲೆ ಇಮ್ಮಿಡಿಯೇಟಾಗಿ ಅದು ಆಕ್ಷನ್ ಎಷ್ಟು ದೊಡ್ಡ ಎಲೆ ಆಗಿದೆ. ತುಂಬ ಖುಷಿ ಆಗುತ್ತೆ ಇದು ನೋಡೋಕ್ಕೆ. ಚುಕ್ಕಿ ರೋಗ, ಎಲೆ ಚುಕ್ಕಿ ರೋಗ ಇದಿಷ್ಟಿದೆ. ಇಡೀ ಕರ್ನಾಟಕದಲ್ಲಿ ಎಲೆ ಚುಕ್ಕಿ ರೋಗಕ್ಕೆ ರೈತರೆಲ್ಲ ಭಾರಿ ತುಂಬ ಅಪ್ಸೆಟ್ ಆಗೋಗಿದ್ರು. ಹಿಂಗಿರುವಾಗ ಈ ಎಲೆ ಬಂದದ್ದು ಎಷ್ಟು ದೊಡ್ಡ ಬಂದಿದೆ, ಅಗಲವಾಗಿ ಮತ್ತು ಗ್ರೀನರಿ ತುಂಬ ಹೆಲ್ದಿಯಾಗಿದೆ ನೋಡಿ. ಇದರಲ್ಲೂ ಕೂಡ ಎಲೆ ಸಣ್ಣದು, ಆ ಕಡೆ ಸಣ್ಣದು, ಆರೋಗ್ಯ ಕಡಿಮೆ. ನಮ್ಮ ಕೊಟ್ಟ ಮೇಲೆ ಬಂದಿರೋದು ಒಳ್ಳೆ ದೊಡ್ಡ ಎಲೆ. ತುಂಬ ಖುಷಿಯಾಗುತ್ತೆ. ಓವರಾಲಾಗಿ ಇದು ಕೂಡ ನೋಡ್ಬೋದು ಗಿಡ ನೋಡಿ. ಎಲೆ 2 ಸಣ್ಣದು ಚುಕ್ಕಿ ಮತ್ತು ಹಳದಿ ಆಗಿದೆ. ಇದು ಕೊಟ್ಟ ಮೇಲೆ ಬಂದಿರೋ ಎಲೆ ನೋಡಿ. ನಮ್ಮ ಗಿಡ ಇರೋದೇ ಎಲೆ ಆರೋಗ್ಯದ ಮೇಲೆ. ಓವರಾಲಾಗಿ ನಿಮಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ರೈತರಿಗೆ? ನೀವೊಬ್ಬ ಮಿಲಿಟರಿ ಆಗಿ ನಮ್ಮ ದೇಶ ಕಾಯೋರಾಗಿದ್ರಿ, ನಮ್ಮ ದೇಶದವರಾಗಿ. ರೈತರಿಗೆ ಮತ್ತೊಮ್ಮೆ ನಮಸ್ಕಾರಗಳು. ನಾನು ಏನು ಹೇಳೋದು ಅಂತ ಹೇಳಿದರೆ, ಕೃಷಿಯಲ್ಲಿ ನಾವು ತೊಡಗಿಸ್ಕೊಂಡಿದ್ದೇವೆ. ಈ ಕೃಷಿಯಲ್ಲಿ ಉನ್ನತವಾಗಿ ಬೆಳಿಬೇಕು ಅಂತ ಹೇಳಿದರೆ ಅದಕ್ಕೆ ಏನಾದರೂ ನಾವು ಶೀಘ್ರವಾದ ಯಾವುದಾದ್ರು ಒಂದು ಔಷಧಿ ಇದ್ದರೆ ಒಳ್ಳೆಯದು ಅಂತ ನಾವು ಎದುರು ನೋಡ್ತಾ ಇದ್ದು. ಆಗ ಇದೊಂದು ಆಪತ್ಕಾಲ ಬಾಂಧವರಾಗಿ ಸಿಕ್ಕಿದೆ ನಮಗೆ. ಅದರಿಂದ ಹಾಕಿದ ಮೇಲೆ ಅದ್ರ ಪ್ರತಿಫಲ ನೋಡುವಾಗ ತುಂಬ
ಚೆನ್ನಾಗಿದೆ ಅಂತ ಅನಿಸ್ತಾ ಇದೆ. ಅದನ್ನು ಬಳಸಬೇಕು ಅಂತ ನಾನು ವಿನಂತಿ ಮಾಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮಾಡ್ಕೊಳ್ಳಿ. ಹಾಂ, ಓಕೆ ಸರ್. ಇದು ಯಾವ ಊರು ಸರ್ ಇದು? ಇದು ಮೂಡಿಗೆರೆ ತಾಲೂಕು ಜನ್ನಾಪುರ ಅಂತ ಹೇಳಿ. ಜನ್ನಾಪುರ, ಮೂಡಿಗೆರೆ ತಾಲೂಕು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್.